ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಬೆಳಗಿನ ನಾಷ್ಟಕ್ಕಾದರೂ ಆಗಲಿ, ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ, ಇಲ್ಲ ರಾತ್ರಿ ಊಟಕ್ಕಾದರೂ ಆಗಲಿ, ಏನೂ ತರಕಾರಿ ಇಲ್ಲಪ್ಪ, ಬರೀ ಒಂದೆರಡು ಟೊಮೆಟೊ, 2 ಉಳ್ಳಾಗಡ್ಡಿ ಇದ್ದು ಅಂದ್ರೆ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ರೈಸ್ ಬಾತ್ ಮಾಡ್ತೀನಿ ರೀ. ಆ ರೈಸ್ ಬಾತ್ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಈಗ ನಾವೊಂದು ಕುಕ್ಕರ್ ಇಟ್ಕೋತೀನಿ ರೀ. ಈಗ ನಾನು 2 ಸ್ಪೂನ್ ತುಪ್ಪ ಹಾಕೋತೀನಿ ನೋಡ್ರಿ. ನೀವು 1 ಸ್ಪೂನ್ ತುಪ್ಪ 1 ಸ್ಪೂನ್ ಎಣ್ಣೆನೂ ಹಾಕೋಬೋದು. ನಾ ಬರೀ ತುಪ್ಪದಾಗೆ ಮಾಡಾಕತ್ತೀನಿ ನೋಡ್ರಿ. ತುಪ್ಪ ಇಲ್ಲ ಏನು ಮಾಡೋದಪ್ಪ ಅಂದ್ರೆ ಬರೀ ಎಣ್ಣೆನೂ ಹಾಕೊಂಡು ಮಾಡ್ಕೋಬೋದು ರೀ. ತುಪ್ಪ ಬಿಸಿ ಆಗೈತೆ ರೀ. ಈಗ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. 1-2 ಚಕ್ರ ಮಗ್ ತೊಗೊಂಡಿನಿ, ಅದು ಹಾಕ್ಕೋತೀನಿ. ಸ್ವಲ್ಪ ಚಕ್ಕೆ ತೊಗೊಂಡಿನಿ, ಅದು ಹಾಕ್ಕೋತೀನಿ. 1-2 ಮೆಣಸು ತೊಗೊಂಡಿನಿ, ಮೆಣಸು ಹಾಕ್ಕೋತೀನಿ ಅಂದ್ರೆ ಕರಿಕಾಳು ರೀ. 1-2 ಲವಂಗ ತೊಗೊಂಡಿನಿ, ಲವಂಗ ಹಾಕ್ಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೋತೀನಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋತೀನಿ. ನಾವು 1-2 ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡೆ ಅವು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. ಇದೆಲ್ಲ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ನೋಡ್ರಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕಾಗ್ತದೆ. ಈಗ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ್ರಿ. ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ನೋಡ್ರಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಸ್ವಲ್ಪ ಮಸಾಲೆ ಖಾರ ಹಾಕ್ಕೋತೀನಿ ನೋಡ್ರಿ. ಇದನ್ನೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೊಂದು ಅರ್ಧ ಕಪ್ ಮೊಸರು ತೊಗೊಂಡಿನಿ, ಮೊಸರು ಹಾಕ್ಕೋತೀನಿ. ಈಗ ನಾನು ಟೊಮೆಟೊ ಉದ್ದಕ್ಕೆ ಕಟ್ ಮಾಡ್ಕೊಂಡೆ ಟೊಮೆಟೊನ ಹಾಕ್ಕೋತೀನಿ. ಇದನ್ನು ಸ್ವಲ್ಪ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಇದೊಂದು ಸ್ವಲ್ಪ ಬೇಯಿಲ್ರಿ. ನಮ್ಮ ಮನ್ಯಾಗ ಏನೂ ತರಕಾರಿ ಇಲ್ಲಪ್ಪ, ಏನು ಮಾಡೋದು, ಚಪಾತಿ ಪಲ್ಯ ರೊಟ್ಟಿ ಪಲ್ಯ ಮಾಡ್ಕೊತ ಕುಂದ್ರಾಗ ಟೈಮ್ ಇಡ್ತೈತಿ, ಟೈಮ್ ಇಲ್ಲಪ್ಪ ಅಂದಾಗ ಈ ರೀತಿ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. 2 ಟೊಮೆಟೊ 2 ಉಳ್ಳಾಗಡ್ಡಿ ಇತ್ತು ಅಂದ್ರೆ ಬೇಗನೆ ರೈಸ್ ಮಾಡ್ಕೊಂಬಿಡ್ಬೋದು ರೀ. ಈಗ ಅಕ್ಕಿ ಹಾಕ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡೀನಿ. ಈಗ ನಾನು ಅಕ್ಕಿ ಏನು ತೊಳೆದಿಟ್ಟಿದ್ನೆಲ್ಲ ಅವು ಹಾಕ್ಕೋತೀನಿ ನೋಡ್ರಿ. ಈಗ ನೋಡ್ರಿ ನಾನು ಅಕ್ಕಿ ಹಾಕೊಂಡಿಲ್ಲ, ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಅಂದ್ರೆ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೀರಿ, ಅಕ್ಕಿ ಜೊತೆಗೆ ಮಿಕ್ಸ್ ಆಗುತ್ತೆ ನೋಡಿ. ಈ ರೀತಿ ಮಿಕ್ಸ್ ಮಾಡಿ ಈಗ ನಾನು ಅರ್ಧ ಬೌಲ್ನಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ರೀ. ಈಗ 1 ಬೌಲ್ನಷ್ಟು ನೀರು ಹಾಕ್ತೀನಿ ರೀ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೋಬೇಕಾಗ್ತೈತೆ ರೀ. ನೋಡ್ರಿ ಈ ಬೌಲೇ ನಾನು ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 1 ಕಪ್ ಪೂರ್ತಿ ನೀರು ಹಾಕ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ಮೇಲೆ ಕೊತ್ತಂಬರಿ ಹಾಕಿ ಮುಚ್ಚಳ ಮುಚ್ತೀನಿ ನೋಡ್ರಿ. ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸ್ಕೋತೀನಿ ರೀ. ಇದೊಂದು 2 ವಿಜಿಲ್ ಕೂಗಲ್ರಿ. ಈಗ ನೋಡ್ರಿ ಕುಕ್ಕರ್ ಕೂಗಿ ತಣ್ಣಗಾಗೈತಿ. ನಾ ಈಗ ಓಪನ್ ಮಾಡ್ತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ನೋಡ್ರಿ. 1 ಕಪ್ಪಿಗೆ 2 ಕಪ್ ನೀರು ಹಾಕ್ಕೊಂಡ್ರೆ ಎಷ್ಟು ಉದುರಾಗಿ ಬಂದೈತೆ ನೋಡ್ರಿ. ನೀವು ನಿಮ್ಮ ಮನೆ ಮಾಡೋದು ನಿಮಗೂ ಗೊತ್ತಾಗ್ತೈತೆ ರೀ. ಇದೇನಪ್ಪ ರೈಸ್ ಬಾತ್ ಮಾಡೋದು ಗೊತ್ತಿಲ್ಲ ನಾನು ಅನ್ಕೋಬೋದು. ನೀವು ಒಂದ್ಸತಿ ಮಾಡಿ ನೋಡ್ರಿ, ನೀವು ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತಿ ಅಂಥೇಳಿ. ಈಗ ನಾನು ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ ನಾನು ಸರ್ವ್ ಮಾಡ್ಕೊಂಡೇನೆ. ಇದು ಬಿಸಿ ಇದ್ದಾಗ ಹಂಗೆ ತಿನ್ರಿ, ತುಪ್ಪ ಹಾಕಿ ಮಾಡಿರ್ತೀವಿ. ತಣ್ಣಗಾದ್ರೆ ಮೊಸರು ಹಾಕೊಂಡು ತಿನ್ರಿ, ಇಲ್ಲ ನೀವು ಮೊಸರು ಬಜ್ಜಿ ಮಾಡ್ಕೊತಿದ್ರೆ ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ರೈಸ್ ಬಾತ್ ಮಾಡೋದನ್ನು. ಈ ರೈಸ್ ಬಾತ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.